ವೇದಿಕೆ ಮೇಲಿರ್ತಕ್ಕಂಥ ನರಿಂಗಾನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿತ್ವದವರು ಆದಂತಹ ಶ್ರೀಯುತ ನವಾಜ್ ಅವರೇ, ಹಿರಿಯರಾದ ಶ್ರೀಯುತ ಸೀನಾ ಶೆಟ್ಟಿ ಅವರೇ, ಹಾಗೂ ಮುಖಂಡರಾದಂತಹ ಪ್ರಶಾಂತ್ ಕಾಜಾವ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನನಗೆ ನವಾಜ್ ಅವರು ಅಧ್ಯಕ್ಷರು ಕರೆದಾಗ ಈ ಥರ ಆಟಿಡೋಂಜಿ ದಿನ ಅಂತ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ನನಗೇನು ಅಂತ ಗೊತ್ತಿಲ್ಲ. ನಾನು ಸುಮಾರು 1 ವರ್ಷ ಆಯಿತು ಯಾವುದಾದ್ರೂ ಪ್ರೋಟೋಕಾಲ್ ಇದ್ದ ಕಾರ್ಯಕ್ರಮಕ್ಕೆ ಮಾತ್ರ ಹೋಗ್ತೇವೆ ಬಿಟ್ಟರೆ, ಇಲ್ಲ ಅಂತಾದರೆ ನಮ್ಗೆ ಸಾಕಷ್ಟು ಕೆಲಸ ಆಫೀಸಲ್ಲೇ ಇರ್ತವೆ. ಬೆಳಿಗ್ಗೆ 10 ಕಾಲಿಗೆ ಬಂದರೆ ನಾವು ವಾಪಸ್ ಮನೆಗೆ ಹೋಗೋವಾಗ 7:30-8 ಗಂಟೆ ಆಗ್ತದೆ. ಹಾಗಾಗಿ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರೋವಾಗ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಸಮಯ ಕೊಡಲಿಕ್ಕಾಗೋದಿಲ್ಲ. ಹಾಗಾಗಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಇದ್ದರೆ ಮಾತ್ರ ಭಾಗವಹಿಸ್ತೇವೆ, ಇಲ್ಲ ಅಂತಾದರೆ ಇಲ್ಲ, ನೀವು ಮಾಡಿ ತೊಂದರೆ ಇಲ್ಲ, ನಮ್ಮ ಸಪೋರ್ಟ್ ಇದ್ದೇ ಇದೆ ಖಂಡಿತ ಅಂತ ಹೇಳ್ತೇವೆ. ಬಟ್ ಅವರು ಈ ಥರ ಕರೆದಾಗ ನನಗೆ ಬಹಳ ಕುತೂಹಲ ಆಯಿತು, ಏನಿದು ಆಟಿಡೋಂಜಿ ದಿನ ಅಂತೇಳಿ. ನಾನು ಅಂದ್ಕೊಂಡೆ ಇಲ್ಲ, ಈ ಕಾರ್ಯಕ್ರಮಕ್ಕೆ ಬರಬೇಕು, ಏನಿದು ನೋಡಬೇಕು ಅಂತೇಳಿ. ಯಾಕಂದರೆ ನಾನು ಈ ಭಾಗದ ಅಲ್ಲದೆ ಚಿಕ್ಕಮಗಳೂರಿಂದ ಬಂದಿರೋನಾಗಿರೋದ್ರಿಂದ ಇಲ್ಲಿಯ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳು ಸ್ವಲ್ಪ ಕಲಿಯೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಹೊಸದಾಗಿರೋದ್ರಿಂದ ನಮಗೊಂದು ವಿಶೇಷ ಆಸಕ್ತಿ. ಬಟ್ ನನಗೆ ಒಂದು ಬೇಜಾರಾಯಿತು, ಏನು ಅಂದರೆ ಆವಾಗಲೇ ಸ್ವಾಗತ ಮಾಡಬೇಕಾದ್ರೆ ಈ ಕಾರ್ಯಕ್ರಮದ ವಿಶೇಷವನ್ನು ಹೇಳಲಿಕ್ಕೆ ಬಂದಿದ್ದಾರೆ ಒಬ್ಬರು ಅಂತೇಳಿ. ಅವರು ಹೇಳಿದ ಮೇಲೆ ಎಲ್ಲ ತಿಳ್ಕೊಂಡಾದ್ಮೇಲೆ ನಂಗೆ ಮಾತಾಡ್ಲಿಕ್ಕೆ ಸಿಗ್ಬೋದೇನೋ, ಆವಾಗ ನಾನು ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಫಸ್ಟಿಗೇನೆ ಏನು ಅಂತ ಗೊತ್ತಿಲ್ಲದೆ ಇರೋವಾಗಲೇ ನೀವು ಮಾತಾಡಿ ಅಂತ ಹೇಳಿದಾಗ ಸ್ವಲ್ಪ ಗೊಂದಲ ಆಯಿತು. ಇರಲಿ, ಪರವಾಗಿಲ್ಲ. ಬಟ್ ನಾವು ಸಾಕಷ್ಟು ಜನ ಇಲ್ಲಿವರೆಗೆ ನಾವು ನೋಡ್ತಾ ಬಂದಿದ್ದೇವೆ, ನಮ್ಮೆಲ್ಲ ಹಿರಿಯರಿದ್ದಾರೆ, ತಾವೆಲ್ಲರೂ ಇದ್ದೀರಿ, ನೋಡ್ತಾ ಬಂದಿದ್ದೇವೆ ಅಭಿವೃದ್ಧಿ ಅಂದರೆ ಏನು ಅಂತೇಳಿ. ಅಭಿವೃದ್ಧಿ ಅಂದರೆ ತುಂಬ ಜನ ಹೇಳುವಂಥದ್ದು, ನೋಡುವಂಥದ್ದು, ಕೇಳುವಂಥದ್ದು ರೋಡು, ಚರಂಡಿ, ಸ್ಟ್ರೀಟ್ ಲೈಟ್, ಬೀದಿ ದೀಪ, ಕುಡಿಯೋ ನೀರು. ಹಾಗಾದರೆ ಇಷ್ಟು ಮಾಡಿದರೆ ಅಭಿವೃದ್ಧಿ ಆಯ್ತಾ ಅಂತೆಲ್ಲಾದರೂ ಕೇಳಿದರೆ ಖಂಡಿತ ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಯಾವುದೋ ಕಾಮಗಾರಿಗೆ ನಾವು ಅದನ್ನು ಸೀಮಿತ ಮಾಡಬಾರ್ದು, ಸೀಮಿತ ಆಗಲೂಬಾರ್ದು. ಅಭಿವೃದ್ಧಿ ಅನ್ನುವಂಥದ್ದು ಈಗ ನಮ್ಮ ಮನೆಯಲ್ಲೇ ತಗೊಳ್ಳೋಣ, ಬರೀ ನಮ್ಮ ಹತ್ರ ಹಣ ಇದ್ದರೆ ಅಭಿವೃದ್ಧಿ ಆಗಿಬಿಡ್ತೀವ ನಾವು? ಇಲ್ಲ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ಹೌದಾ ಇಲ್ಲ? ಜೊತೆಗೆ ನಮ್ಮ ಮನೆಯಲ್ಲಿರೋರೆಲ್ಲರೂ ಆರೋಗ್ಯವಾಗಿರಬೇಕು, ಕರೆಕ್ಟಾ? ಅಂದರೆ ಅಭಿವೃದ್ಧಿ ಅನ್ನುವಂಥದ್ದು ಯಾವುದೋ ಒಳ್ಳೆ ಮನೆ ಇದ್ದರೆ, ಒಳ್ಳೆ ಜನ ಇದ್ದು, ಒಳ್ಳೆ ಫೆಸಿಲಿಟಿ ಇದ್ದರೆ ಅದು ಅಲ್ಲಿಗೆ ಅಭಿವೃದ್ಧಿ ಅಂತಲ್ಲ. ಮನೆಯಲ್ಲಿರೋ ಜನ ಕೂಡ ಖುಷಿಯಲ್ಲಿರಬೇಕು, ಒಬ್ರಿಗೊಬ್ರು ಚೆನ್ನಾಗಿರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು, ಅವಾಗಷ್ಟೇ ಅದನ್ನು ಅಭಿವೃದ್ಧಿ ಅಂತ ಹೇಳ್ತೇವೆ. ಈ ಅಭಿವೃದ್ಧಿ ಕಾನ್ಸೆಪ್ಟ್ ಇಲ್ಲಿವರೆಗೆ ಮನೆಯಲ್ಲಿದ್ದದ್ದನ್ನು ಬಹಳ ಇನೋವೇಟಿವ್ ಆಗಿ ಚಿಂತನೆ ಮಾಡಿ ಇದನ್ನು ಸಾಮಾಜಿಕವಾಗಿ ಸಮುದಾಯಕ್ಕೆ ಇವತ್ತು ನರಿಂಗಾನ ಗ್ರಾಮ ಪಂಚಾಯಿತಿ ನವಾಜ್ ಅವ್ರ ನೇತೃತ್ವದಲ್ಲಿ ತಂದಿದೆ ಅಂತ ಹೇಳೋದು ಬಹಳ ಖುಷಿ ವಿಚಾರ. ಇದಕ್ಕೆ ನಾನು ವೈಯಕ್ತಿಕವಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಾವೀಗ ಹೆಚ್ಚಿನ ಪಂಚಾಯತ್ಗಳಲ್ಲಿ ನೋಡ್ತಾ ಇರ್ತೇವೆ, ಎಲ್ಲರೂ ಕೂಡ ಮಾತಾಡೋ ಅಂಥದ್ದು, ಎಲ್ಲರೂ ಕೂಡ ತಲೆಯಲ್ಲಿರುವಂಥದ್ದು, ಇದು ಮಾಡುವಂಥದ್ದು ಕೇವಲ ಅನುದಾನ ಕಾಮಗಾರಿ. ಅದನ್ನು ಮೀರಿದ ಆಲೋಚನೆಯನ್ನು ಯಾರು ಮಾಡ್ತಾರೆ, ಅಲ್ಲಿ ನಿಜವಾದ ನಾಯಕತ್ವ ಇದೆ, ಅಲ್ಲಿ ನಿಜವಾಗ್ಲೂ ಬೇರೆಯವ್ರಿಗಿಂತಲೂ ಹೆಚ್ಚಿನ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಮುನ್ಸೂಚನೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಸೊ ಈ ರೀತಿಯ ಆಲೋಚನೆಯಲ್ಲಿ, ಈ ರೀತಿಯ ಹೊಸ ವಿಚಾರಗಳನ್ನು, ಸಮುದಾಯವನ್ನು ಎಲ್ಲರನ್ನೂ ಸೇರಿಸ್ಕೊಂಡಾಗೆ ನಡೆಸ್ಕೊಂಡು ಹೋಗುವಂಥದ್ದು. ಈ ಸಂದರ್ಭದಲ್ಲಿ ನಾನು ಸುಮಾರು ಒಂದು 7-8 ವರ್ಷಗಳ ಹಿಂದೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂತಹ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರನ್ನು ನೆನಪು ಮಾಡಿಕೊಳ್ತೇನೆ. ಯಾಕೆ ನೆನಪು ಮಾಡಿಕೊಳ್ತೇನೆ ಅಂದರೆ, ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಕಚೇರಿಗಳು ಯಾವ ಜಿಲ್ಲಾಧಿಕಾರಿಗಳ ಕಚೇರಿಗಿಂತಲೂ ಕಡಿಮೆ ಇರಬಾರ್ದು, ಅಷ್ಟೇ ಶಕ್ತಿಯುತವಾಗಿದೆ ಅಂತೇಳಿ ಎಲ್ಲಿ 7-8 ವರ್ಷದ ಹಿಂದೆ ಕೇವಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತ್ರ
ಬೆಳಿಗ್ಗೆಯಿಂದ ಸಂಜೆವರೆಗೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇದ್ರು. ಆ ರಾಷ್ಟ್ರಧ್ವಜವನ್ನು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ಜಿಲ್ಲಾಧಿಕಾರಿಗಳಿಗಿಂತ ಕಚೇರಿಗಳಿಗಿಂತ ನಮ್ಮ ಗ್ರಾಮ ಪಂಚಾಯತ್ ಕಚೇರಿಗಳು ಕಡಿಮೆ ಇಲ್ಲ ಅಂತೇಳಿ, ಅಷ್ಟು ಶಕ್ತಿಯುತವಾಗಿದೆ ಗ್ರಾಮ ಪಂಚಾಯತ್ ಅಂತೇಳಿ ಅವರು ಇದು ಮಾಡಿದರು, ಈ ಒಂದು ಅವಕಾಶವನ್ನು ಮಾಡಿಕೊಟ್ರು. ಇದೇ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಆಗ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ, ಕಾರ್ಯಕ್ರಮದ ಕೊನೆಯಲ್ಲಿ ನಾಡಗೀತೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಕೂಡ ಅವರು ಆದೇಶ ಮಾಡಿದ್ರ ಮೇರೆಗೆ ಇವತ್ತು ಅದೇ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ. ಯಾಕೆ ಇದನ್ನು ಅವರು ತಂದರು ಅಂತೆಲ್ಲಾದರೂ ನಾವು ಯೋಚನೆ ಮಾಡಿದರೆ, ನಾಡಗೀತೆಯನ್ನು ಹೇಳೋವಾಗ ನೀವೆಲ್ಲ ಹೇಳ್ತಾ ಇದ್ರಿ, ಆದರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಅಲ್ಲಿ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತೇಳಿ ಎಲ್ಲರೂ ಸೇರಿಕೊಂಡಾಗೆ, ಎಲ್ಲ ವಿಚಾರಗಳು ಸೇರಿಕೊಂಡಾಗೆ ಮಾತ್ರ ಅದು ಶಾಂತಿಯ ಸಂಕೇತ, ಅಭಿವೃದ್ಧಿಯ ಸಂಕೇತ ಆಗುತ್ತೆ ಅಂತೇಳಿ ಆ ನಾಡಗೀತೆಯಲ್ಲಿದೆ. ನಾವು ಒಟ್ಟು ಜನ ಸೇರಿದಾಗ ನಮ್ಮೆಲ್ಲರ ತಲೆಯಲ್ಲಿ ಮನಸ್ಸಿನಲ್ಲಿ ಅದೇ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾಡಗೀತೆಯನ್ನು ಹೇಳ್ತೇವೆ. ಈ ರೀತಿಯ ವಿಚಾರಗಳನ್ನು ನಿಜವಾಗ್ಲೂ ಬೇರೆ ಎಲ್ಲೂ ಗ್ರಾಮ ಪಂಚಾಯಿತಿಗಳಿಗಿಂತ ವಿಭಿನ್ನವಾಗಿ ಇವತ್ತು ನರಿಂಗಾನ ಗ್ರಾಮ ಪಂಚಾಯತ್ ಅವರು ನವಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾಯಕತ್ವದಲ್ಲಿ ಇದನ್ನು ಅಳವಡಿಸ್ಕೊಂಡಿರೋದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.